ಇದು ಮೇಟ್ ಇಂಟು ಪ್ರಾಬ್ಲಮ್ ಇದು. ಇದು ವೈಟ್ ಟು ಬ್ಲ್ಯಾಕ್, ವೈಟ್ ಆಡಬೇಕು, ಬ್ಲ್ಯಾಕಿಂಗ್ನ 2 ಮೂವಲ್ಲಿ ಚೆಕ್ ಮೇಟ್ ಮಾಡಬೇಕು. ಹಾಂ ನೋಡಿ, ಬ್ಲ್ಯಾಕ್ ಹತ್ರ ರೂಕು 2 ಬಿಷಪ್ಪು ನೈಟ್ ಇದೆ, ವೈಟ್ ಹತ್ರ ರೂಕು 2 ಪಾನ್ ಬಿಟ್ಟು ಬೇರೆ ಏನೂ ಇಲ್ಲ, ಮತ್ತು ನೈಟಿನ ಮತ್ತು ಈ ಪಾನ್ ಬೇರೆ ಹೋಯ್ತಾವೆ. ಏನಪ್ಪ ಟೆಕ್ನಿಕ್ ಇದೆ ನೋಡೋಣ. ನೋಡಿ, ಈ ಪಾನ್ ಪುಷ್ ಮಾಡಿ ಚೆಕ್ ಕೊಡಕ್ಕೆ ಬಂದಿದ್ರೆ, ಈ ಪಾನ್ ಪುಷ್ ಮಾಡಿ ಚೆಕ್ ಕೊಡಕ್ಕೆ ಬಂದಿದ್ರೆ ಮೇಟ್ ಆಗ್ತಿತ್ತು. ಆದರೆ ಕಿಂಗಿಗೆ ಒಂದು ಜಾಗ ಇದೆ, E7 ಜಾಗ ತಪ್ಪಿಸ್ಕೊಂಬರುತ್ತೆ. ಕಿಂಗ್ ಇಲ್ಲಿ ಬರಬಾರ್ದು, E7 ಬರಬಾರ್ದು. ಈ E7 ಇವನೇ ಒಂದು ಪೀಸಿಂದ ಬ್ಲಾಕ್ ಮಾಡ್ಬೋದು. ಒಂದು ಇವನ್ ಪೀಸ್ ರೂಕು ನೈಟು ಅಥವಾ 2 ಬಿಷಪ್ ಇದೆ, ಇಲ್ಲಿ ಬರಂಗ್ ಮಾಡ್ಬೇಕು ಫಸ್ಟು, ಆಮೇಲೆ ನಾವು ಚೆಕ್ ಕೊಟ್ರೆ ಮೇಟ್ ಆಗ್ತದೆ ಅಲ್ವಾ. ಹೇಗೆ ಮಾಡೋದು ನೋಡೋಣ. ಈಗ ಈ ಪಾನ್ ಸಪೋರ್ಟಲ್ಲಿ ರೂಕ್ ತಗೊಂಡು E7 ಚೆಕ್ ಕೊಡ್ತಾರೆ. ರೂಕ್ E7 ಚೆಕ್ ಕೊಟ್ಟಾಗ ಇದು ಚೆಕ್ಮೇಟ್ ಪ್ಯಾಟರ್ನ್ಸ್ ಆಯ್ತು. ಆದರೆ ಇದು ಚೆಕ್ಮೇಟ್ ಅಲ್ಲ ಇದು, ಯಾಕಂದ್ರೆ ಈಗ ಒಂದು ಚೆಕ್ ಅಷ್ಟೇ ಇದು, ಇದನ್ನ ತಪ್ಪಿಸ್ಕೊಬೋದು. ಇವನು ಬಿಷಪ್ ಇಂದ ರೂಕ್ ಕೊಡದೆ ಚೆಕ್ನ ಅವನು ತಪ್ಪಿಸ್ಕೊಬಹುದು. ಚೆಕ್ಮೇಟ್ ಪ್ಯಾಟರ್ನ್ಸ್ ಅಷ್ಟೇ ಇದು, ಅವನು ಮೇಟ್ ಆಗಿಲ್ಲ. ಈಗ ಬಿಷಪ್ ಇಂದ ಹೊಡೆದಾಗ ಬಿಷಪ್ ನೋಡಿ E7 ಬಂತು. ಈಗ ನಾವು ಪಾನಿಂದ ಬಿಷಪ್ ಹೊಡಿಬಾರ್ದು, ಜಸ್ಟ್ ಈ ಪಾನ್ ಪುಷ್ ಮಾಡಿ ಚೆಕ್ ಕೊಟ್ಬಿಡಿ, ಮೇಟ್. 2 ಮೂವ್ಸಲ್ಲಿ ಈ ರೀತಿ ಚೆಕ್ ಮೇಟ್.